ದೇವ್ರಿಗೆ ಬೇಡ್ಕೊಂಡು ದೇವ್ರು ನಂಗೆ ಶಕ್ತಿ ಕೊಟ್ಟಿದ್ದಾರೆ. ದೇವ್ರು ನಮ್ಗೆ ಸೂತ್ರ ಐತೆ. ನಮ್ಮ ಅಕ್ಕಗಳು ಬರ್ತೇನೆ ಅನ್ನೋ ಸೆಕೆಂಡ್ ಬರ್ಲಿಲ್ರಿ ನನಗೆ. ದೇವರಾಗಿದ್ದಾರೆ ನನ್ನ ಕಷ್ಟದಾಗ ಅಂತಂತೆ. ನೋಡಿ ಪಾಪ ಇವ್ರಿಗೆ ಅಪ್ಪ ಅಮ್ಮ ಇಲ್ಲ, ನಿಜ ಅಲ್ವಾ? ಸೊ ಲಾಸ್ಟ್ ಟೈಮ್ ಬಂದಿದ್ರು, ಡೆಲಿವರಿ ಆಗೋಕ್ಕಿಂತ ಮುಂಚೆ ನನ್ನ ಹತ್ರ ಇವರು ಬಂದಿದ್ರು. ಅಳಬೇಡಿ, ಬರುವಾಗ ಅದೇನೋ ಮಗುಗೇನೋ ಸುತ್ತಿತ್ತಂತ ಒಳಗಡೆ, ಹೊಟ್ಟೆ ಒಳಗಡೆ. ತಿರ್ಗಾ ಡಾಕ್ಟ್ರ್ ಹತ್ರ ಸ್ಕ್ಯಾನಿಂಗ್ ಮಾಡಿದಾಗ ಅದೇ ಥರ ಬಂತಂತೆ. ನನ್ನ ಹತ್ರ ಒಂದು ಸಾರಿ ಪ್ರೇ ಮಾಡಿಸ್ಕೊಂಡು ಹೋದರು. ಪ್ರೇ ಮಾಡಿಸ್ಕೊಂಡು ಹೋದಾದ್ಮೇಲೆ ತಿರ್ಗಾ ಸೊ ದೇವ್ರ ಕೃಪೆಯಿಂದ ಆ ರಿಪೋರ್ಟ್ ಎಲ್ಲ ನಾರ್ಮಲ್ ಬಂತು. ಡಿಸೆಂಬರ್ 31 ಡಿಸೆಂಬರ್ 31ನೇ ತಾರೀಕಾಗಿ ಡೆಲಿವರಿ ಅದಕ್ಕಿಂತ ಮುಂಚೆ ನಾನು ಹೇಳಿದೆ ಅವ್ರಿಗೆ ಹೆಣ್ಣು ಮಗು ಆಗುತ್ತೆ, ಸ್ವಲ್ಪ ಸಿಜರ್ ಆಗ್ಬೋದು ಅಂತ ಹೇಳಿದೆ ನಾನಿಲ್ಲೇ. ಬಟ್ ದೇವ್ರ ಕೃಪೆ ಅಂತ ಹೆಣ್ಣು ಮಗುನದು ದೇವ್ರು ಕೊಟ್ಟಿದ್ದಾರೆ. ದೇವ್ರ ಸ್ತೋತ್ರವಾಗಲಿ. ಹಾಗಾಗಿ ಹೆಣ್ಮಕ್ಳು ಅಂತ ನಾನು ಭಾಳ ಇಷ್ಟಪಡ್ತೀನಿ. ಸೊ ದೇವರು ದೊಡ್ಡವ್ರನ್ನಲ್ಲ, ಸಣ್ಣ ಮಕ್ಕಳಿಗೆ. ಹಾಗಾಗಿ ದೇವರ ಒಂದು ಹೆಣ್ಮಗು ಕೊಟ್ಟಿದ್ದಾರೆ. ಸ್ತೋತ್ರವಾಗಲಿ. ನೋಡಿ ಪಾಪ ಸಿಜರ್ ಆಗಿ ಇವತ್ತಿಗೆ ಮೇ ಬಿ 20 ಡೇಸ್ ಆಯಿತು. 25ರಿಂದ 26 ದಿವಸ ಆಯಿತು. ಯಾವ್ದು ನಿಮ್ಮದು? ಕಲ್ಲೋಳಿಂದ ಅಲ್ಲಿಂದ ಇಲ್ಲೇ ಬಸ್ಸಿಗೆ ಬಂದಿದ್ದಾರೆ ಅಲ್ವಾ? ಬಸ್ಸಿಗೆ ಬಂದು ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ? 35. ಇಲ್ಲಿಂದ ಇದು ಬಸ್ ಸ್ಟಾಪ್ 1 ಕಿಲೋಮೀಟರ್. 1 ಕಿಲೋಮೀಟರ್ ಅಲ್ಲಿಂದ ಆ ಮಗುನ್ ತಗೊಂಡು ನಡ್ಕೊಂತ ಇಲ್ಲಿ ತನಕ ಬಂದಿದ್ದಾರೆ. ನೆನೆಸ್ಕೊತಾ ಇದ್ದೀರಾ? ಖಂಡಿತವಾಗಲೂ ದೇವರು ನಿಮ್ಮ ಪರಿಸ್ಥಿತಿ ಎಲ್ಲ ಬದಲಾಯಿಸ್ತಾರೆ. ನಿಮ್ಮ ಗಂಡ ಚೆನ್ನಾಗಿದ್ದಾರ? ಮಾತಾಡ್ತಾರ ನಿಮ್ಮ ಜೊತೆಗೆಲ್ಲ? ಮುಂಚೆ ಹೇಳ್ತಾ ಇದ್ರು ಡಾಕ್ಟರ್ ಅಂದ್ರೆ ಹುಡುಗನ್ಸರ್ ಕಡೆ ಮಕ್ಕಳ ಕೊಡಂಗಿಲ್ಲ ತಂದ್ರ. ನಿಮ್ ಯಾರನ್ನ ಹೆಂಗಸರ್ ಕರ್ಸರಿ ಇಲ್ದಿದ್ರು ನಾವು ಹಿಡಿಯಂಗಿಲ್ಲ ಅನ್ನೋದೇ. ನಮ್ಗೆ ಯಾರಿಲ್ಲ ಅನ್ನತ್ರ ಇದೇವ ನಾನು ಹಿಡ್ಕೊಂಡು ಕೇಳಿಸ್ಕೊತಾ ಇದ್ದೀರಾ? ದೇವ್ರು ಹೇಳ್ತಾರೆ, ದಿಕ್ಕಿಲ್ಲದವರಿಗೆ ನಾನು ದಿಕ್ಕಾಗಿದ್ದೇನೆ. ಅಲ್ಲಲ್ವಯ್ಯ? ಹಾಗೆ ಖಂಡಿತವಾಗ್ಲೂ ದೇವ್ರ ಆಶೀರ್ವಾದ ಮಾಡ್ತಾರೆ. ದೇವ್ರ ಜೀವನ ಸರಿಪಡಿಸ್ತಾರೆ. ಒಂದು ಪ್ರೇ ಮಾಡುವ.